ಬದಲಾವಣೆ ತರ್ತೀರಿ ಸರ್ ಗ್ರಾಮೀಣ ಭಾಗದ ಸರ್, ಈಗ ಪ್ರಥಮ ಬಾರಿಗೆ ಈ ಸರ್ತಿ ನಾನು ನಿರ್ದೇಶಕನಾಗಿ 2.5 ವರ್ಷ ಆಗಿದ್ರು ಕೂಡ ಆಸ್ಪತ್ರೆ ಅಧ್ಯಕ್ಷನಾಗಿರ್ತಕ್ಕಂಥದ್ದು ನಿನ್ನೆ. ಅಲ್ಲಿ ಸಮಸ್ಯೆಗಳು ಏನೈತೆ ಅಂತ ಮೊದಲು ಪತ್ತೆ ಹಚ್ಚಿ ಅಲ್ಲಿ ಸಂಬಂಧಪಟ್ಟಂಥ AMO, CMO, MS ಅಂದರೆ ಅಲ್ಲಿಗೆ ಸಂಬಂಧಪಟ್ಟ ವಿವಿಧ ಸ್ತರಗಳ ಅಧಿಕಾರವನ್ನು ಹೊಂದಿರತಕ್ಕಂಥ ಡಾಕ್ಟರ್ಗಳೇನಿದ್ದಾರೆ, ಪ್ರಾಂಶುಪಾಲರು, ಬೇರೆ ಬೇರೆ ವಿಭಾಗಗಳ ಡಾಕ್ಟರ್ ಮುಖ್ಯಸ್ಥರುಗಳನ್ನೆಲ್ಲರನ್ನೂ ಕರೆಸಿ ಇಲ್ಲಿ ಅವಶ್ಯವಾಗಿ ಆಗಬೇಕಾಗಿರ್ತಕ್ಕಂಥವನ್ನ ಪೂರೈಸಿ ನಂತರ ಅವರಿಂದ ಯಾವ ಕೆಲಸವನ್ನು ತಗೊಳ್ಬೇಕು, ಜನಗಳಿಗೆ ಯಾವ ಸ್ವಚ್ಛತೆಯಿಂದ ಹಿಡಿದು ಗುಣಮಟ್ಟದ ಚಿಕಿತ್ಸೆ ಸಿಗೋವರೆಗೂ ಕೂಡ ಯಾವುದೇ ವ್ಯತ್ಯಯ ಆಗದ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಯನ್ನು ನೋಡಿ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಸುಧಾರಣೆಯನ್ನು ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರ ಸಹಕಾರದಿಂದ ಮಾಡ್ತೀನಿ. ಸರ್, ಈಗ ಗ್ರಾಮೀಣ ಭಾಗದ ರೈತಾಪಿ ಜನಗಳಿಗೆ ಏನಾದರೂ ವೈದ್ಯಕೀಯ ಚಿಕಿತ್ಸೆ ಸ್ವಲ್ಪ ಕಡಿಮೆ ದರದಲ್ಲಿ ಏನಾದರೂ ಕೊಡೋ ರೀತಿಯಲ್ಲಿ ಏನು 2-3 ವಿಧಾನಗಳಿವೆ. ಮೊದಲನೇದಾಗಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರಿಗೆ 25%, 25% ರಿಯಾಯಿತಿಯ ಚಿಕಿತ್ಸೆ ದೊರೀತಾ ಇರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ಅಂದರೆ ಅಲ್ಲಿ ಮೆಂಬರ್ಶಿಪ್ಪನ್ನು ಹೊಂದಿರತಕ್ಕಂಥವ್ರಿಗೆ. ಮೆಂಬರ್ಶಿಪ್ ಇಲ್ಲ ನಮ್ಮ ಹತ್ರ ಏನು BPL ಕಾರ್ಡು ಜೊತೆಗೆ ಆಯುಷ್ಮಾನ್ ಭಾರತಿನ ಸೇವೆಗೆ ಒಳಪಟ್ಟಿರ್ತಕ್ಕಂಥವ್ರಿಗೆ ಅದರೊಳಗೂ ಕೂಡ ಉಚಿತ ಚಿಕಿತ್ಸಾ ಸೌಲಭ್ಯ ಸಿಗ್ತಾ ಇರ್ತಕ್ಕಂಥದ್ದು. ಆಗ ಜೊತೆಗೆ ಯಶಸ್ವಿನಿ ಮಾಧ್ಯಮದ ಮುಖಾಂತರ ಯಶಸ್ವಿನಿಯ ಏನು ಒಂದು ಆರೋಗ್ಯ ತಪಾಸಣೆಯ ಒಂದು ಮಾರ್ಗ ಇದೆ, ಅದು ಜೊತೆಗೆ ನಾನಲ್ಲಿ ನಿಮ್ಮ ಆಶೀರ್ವಾದದಿಂದ ಅಲ್ಲಿ ಅಧ್ಯಕ್ಷನಾಗಿರೋದ್ರಿಂದ ಅಲ್ಲಿಗೆ ದೊರೀತಕ್ಕಂಥದ್ರೊಳಗೆ ನಾನು ಇನ್ನೊಂದು ಸ್ವಲ್ಪ ವಿಶೇಷವಾದಂಥ ರಿಯಾಯಿತಿಯನ್ನು ಕೊಡಿಸೋದ್ರೊಳಗೆ ನನಗೆ ಸಾಧ್ಯವಾಗ್ತದೆ. ಆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನನ್ನ ತಿಳುವಳಿಕೆ, ನನ್ನ ಶಕ್ತಿ ಸಾಮರ್ಥ್ಯದ ಅನ್ವಯ ಆ ಸಹಾಯವನ್ನು ಕೂಡ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಆಸ್ಪತ್ರೆ ವಿಸ್ತಾರ ಮಾಡೋದಕ್ಕೆ ಏನಾದ್ರು ಇದು ಮಾಡ್ತೀರಿ ಸರ್? ಅದು ಒಂದೇ ಸರ್ತಿ ಅಷ್ಟು ಸುಲಭವಾದಂಥ ವಿಚಾರವಲ್ಲ. ಅದು ಮಾಡಬೇಕು ಅಂತಂದರೆ ಈಗಿರ್ತಕ್ಕಂಥ ಆಸ್ಪತ್ರೆಯನ್ನು ಕೆಡವಿ ಮಾಡಬೇಕಾಗಿರ್ತಕ್ಕಂಥದ್ದು, ಏನು ಅವಶ್ಯವಾಗಿ ಪಾರ್ಕಿಂಗಿಗೆ ಬೇಕಾಗಿರ್ತಕ್ಕಂಥದ್ದು -5, 6 ಕೆಳಗೋಗಬೇಕು, ಭೂಮಿ ಮಟ್ಟಕ್ಕಿಂತ ಕೆಳಗಿಂತವೆಲ್ಲ ಇರೋದ್ರಿಂದ ಒಂದೇ ಸರ್ತಿ ಕೈಗೆತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಮೊನ್ನೆ ನಮ್ಮ ಮೆಡಿಕಲ್ ಕಾಲೇಜ್ಗೆ, ವೈದ್ಯಕೀಯ ಕಾಲೇಜ್ಗೆ ಮತ್ತು ಹೆಚ್ಚಿನ 100 ಸೀಟ್ಗಳನ್ನು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಆರೋಗ್ಯ ಸಂಸ್ಥೆ ಏನಿದೆ ಮೆಡಿಕಲ್ ಕೌನ್ಸಿಲ್ಲು, ಅವರು ನಮಗೆ ಪುನಃ ಹೆಚ್ಚುವರಿಯಾಗಿ ಮಂಜೂರಿ ಮಾಡಿರ್ತಕ್ಕಂಥದ್ದು. ಅಂದರೆ 100 ಸೀಟು ಅಂದರೆ ಭಾಳ ದೊಡ್ಡ ಸಂಖ್ಯೆಯ ಸೀಟ್ಗಳ ಮಂಜೂರಾತಿ ಸಿಕ್ಕಿರೋದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು, ಬಿಲ್ಡಿಂಗು, ಅನೇಕ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿರ್ತದೆ, ದೊಡ್ಡ ಉಪನ್ಯಾಸಕರ ತಂಡ ಬೇಕಾಗಿರ್ತದೆ, ದೊಡ್ಡ ದೊಡ್ಡ ಡಾಕ್ಟ್ರುಗಳು, ಪ್ರೊಫೆಸರ್ಸು ಇಂಥವರು. ಇವೆಲ್ಲವನ್ನು ಮೊದಲು ಆದ್ಯತೆಯವರು ಇದನ್ನು ಒದಗಿಸಿ ನಂತರ ಆಸ್ಪತ್ರೆ ವಿಸ್ತರೀಕರಣಕ್ಕೂ ಕೂಡ ಕೈ ಹಾಕಬೇಕಾಗ್ತದೆ ಅನ್ನೋ ವಿಚಾರವನ್ನು ತಮ್ಮ ಜೊತೆ ಹಂಚಿಕೊಳ್ಳಿ. ಥ್ಯಾಂಕ್ ಯು ಸರ್. ಧನ್ಯವಾದ.